ರೀಸೆಂಟ್ ಆಗಿ ಬೆಳಗ್ಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಈಶಾ ಫೌಂಡೇಶನ್ ನೋಡ್ಕೊಂಡು ರಿಟರ್ನ್ ಆಗುವಾಗ ಒಂದು ಒಳ್ಳೆ ಪ್ಯೂರ್ ವೆಜ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ನಾರ್ತ್ ಇಂಡಿಯನ್, ಚೈನೀಸು, ಇಟಾಲಿಯನ್ ಎಲ್ಲ ಐಟಮ್ಸು ಒಂದೇ ಕಡೆ ಸಿಗೋ ಥರ ಯಾವ್ದಾದ್ರು ರೆಸ್ಟೋರೆಂಟ್ ಇದೆಯಾ ಅಂತ ಯೋಚನೆ ಮಾಡುವಾಗ ನಮಗೆ ನೆನಪಾಗಿದ್ದೆ ಕೋಟೇಶ್ವರಂ ಅಂತ, ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಂದ್ರೆ ತಪ್ಪಾಗೋದಿಲ್ಲ. ಸೊ ಒಳಗಡೆ ಹೋಗಿ ನೋಡಿದ್ವಿ, ಯಾವ ಟೇಬಲ್ ಖಾಲಿ ಇರಲಿಲ್ಲ ಗುರು, ಫುಲ್ ಹೌಸ್ಫುಲ್ ಆಗಿತ್ತು. ಸೊ ಸೀದಾ ನನ್ನ ಮಗಳನ್ನ ಕರ್ಕೊಂಡು ಕಿಡ್ಸ್ ಏರಿಯಾಗಿ ಹೋಗಿ ಅವಳಿಗೆ ಇಷ್ಟ ಬರೋ ಎಲ್ಲ ಆಟಗಳನ್ನೂ ಅಲ್ಲಿ ಆಟ ಆಡಿಸಿದ್ವಿ. ಆಮೇಲೆ ಫುಡ್ನ ಆರ್ಡರ್ ಮಾಡಿದ್ವಿ. ಮೊದಲಿಗೆ ಕ್ಲಾಸಿಕ್ ಆಗಿರೋ ಈ ಟೊಮೆಟೊ ಸೂಪ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ಚೈನೀಸ್ ಸ್ಟಾರ್ಟರ್ಸು, ಸೌತ್ ಇಂಡಿಯನ್ ಮೀಲ್ಸು, ಪಾಸ್ತಾ ಎಲ್ಲ ಆರ್ಡರ್ ಮಾಡಿದ್ವಿ. ಆರ್ಡರ್ ಮಾಡಿದಂಥ ಫುಡ್ ಎಲ್ಲ ಟೇಬಲ್ ಮೇಲೆ ತರಿಸ್ಕೊಂಡು ಮೊದಲಿಗೆ ನಾವಿಲ್ಲಿ ಟ್ರೈ ಮಾಡಿದೆ ಇವರ ಮಶ್ರೂಮ್ ಚಿಲ್ಲಿ ಅಂದ್ಬಿಟ್ಟು. ಕ್ರಿಸ್ಪಿಯಾಗಿ ಸ್ಪೈಸಿ ಆಗಿತ್ತು ತಿನ್ನೋದಕ್ಕೆ. ಅದ್ರ ಜೊತೆಗೆ ಇರಾನಿ ಪನ್ನೀರ್ ಟಿಕ್ಕಾ ವಾಸ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಪಾಸ್ತಾ ಕೂಡ ಬಹಳ ಸ್ಪೈಸಿಯಾಗಿ ಸಖತ್ತಾಗಿತ್ತು. ಇನ್ನು ಸಿಜ್ವಾನ್ ಫ್ರೈಡ್ ರೈಸ್ ಅಂತೂ ಇಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ. ಸೌತ್ ಇಂಡಿಯನ್ ಮೀಲ್ಸ್ ನ ಟ್ರೈ ಮಾಡೋರಿಗೆ ಸಿಕ್ಕಾಪಟ್ಟೆ ಐಟಮ್ಸ್ ಇದೆ. ಮೊದಲಿಗೆ ಅಕ್ಕಿ ರೊಟ್ಟಿಯಿಂದ ಸ್ಟಾರ್ಟ್ ಮಾಡಿದ್ರೆ ಬಿಸಿ ಬಿಸಿಯಾಗಿರೋ ಅನ್ನ, ಅದ್ರ ಮೇಲೆ ತುಪ್ಪ ಹಾಕೊಂಡು ಪಪ್ಪು ಸಾರು ಜೊತೆ ತಿಂದ್ವಿ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಗುರು. ಇನ್ನು ಸಾಂಬಾರು, ರಸಮ್ಮು ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ತಿಂದಿದ್ದು ಅನ್ಲಿಮಿಟೆಡ್ ಮೀಲ್ಸ್ ನ ಅರಗಿಸ್ಕೊಳ್ಳೋದಕ್ಕೆ ಒಂದು ಕಸ್ಟರ್ಡ್ ಕೂಡ ಕೊಡ್ತಾರೆ. ಅದ್ರ ಜೊತೆಗೆ ಹೊರಗಡೆ ಓಪನ್ ಪಾರ್ಟಿ ಏರಿಯಾ ಕೂಡ ಇದೆ. ಕೊನೆಯದಾಗಿ ನಾವು ಇಲ್ಲಿಂದ ಹೊರಡೋದಕ್ಕೆ ಮುಂಚೆ ಒಂದು ಸಿಸ್ಲಿಂಗ್ ಬ್ರೌನಿನ ತರಿಸ್ಕೊಂಡ್ವಿ. ಆಸ್ ಯೂಶುವಲ್ ಇದು ಕೂಡ ತುಂಬಾನೇ ಚೆನ್ನಾಗಿತ್ತು. ಜಾಗ ನೆನಪಿದೆಯಲ್ಲ, NH44 ಅಲ್ಲಿ ಇರ್ತಕ್ಕಂಥ ಕೋಟೇಶ್ವರಂ, ಮಿಸ್ ಮಾಡದೆ ಈ ಜಾಗನ ವಿಸಿಟ್ ಮಾಡಿ.